ಪೊಲೀಸ್ ಕಸ್ಟಡಿಯಲ್ಲಿದ್ದ ಕಾರ್ಮಿಕ ದಿಢೀರ್ ಸಾವು, ಲಾಕಪ್ ಡೆತ್ ಅಂತ ಮನೆ ಮಂದಿಯ ಅನುಮಾನ. ಹೀಗೆ ಪೊಲೀಸ್ ಠಾಣೆಯ ಮುಂದೆ ಸಾಕಷ್ಟು ಜನ ಜಮಾಯಿಸಿದ್ದಾರೆ. ಮನೆಯ ಮಂದಿಯಲ್ಲ, ಪೊಲೀಸರಿಂದ ಲಾಕಪ್ ಡೆತ್ ಆಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿ ಹೋರಾಟ ಮಾಡ್ತಾ ಇದ್ರು. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಎದುರು ಕಂಡ್ರಿ. ಕಸ್ಟಡಿಯಲ್ಲಿದ್ದ ವ್ಯಕ್ತಿಯೋರ್ವ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರೋದು ಇಷ್ಟೆಲ್ಲ ರಂಪಾಟಕ್ಕೆ ಕಾರಣವಾಗಿದೆ. ಹರಪನಹಳ್ಳಿ ಮೂಲದ 38 ವರ್ಷದ ಕಟ್ಟಡ ಕಾರ್ಮಿಕ ಖಲೀಲ್ ಮೃತಪಟ್ಟ ದುರ್ದೈವಿ ಕಣ್ರಿ. ಪೊಲೀಸರ ಭೀಕರ ಹಲ್ಲೆಯಿಂದಲೇ ಈ ಸಾವು ಸಂಭವಿಸಿದೆ ಎಂದು ಮೃತನ ಕುಟುಂಬಸ್ಥರು ಗಂಭೀರವಾಗಿ ಆರೋಪಿಸಿದ್ದಾರೆ. ನೋಡಿ, ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಒಂದು 80 ವರ್ಷ ಮಿಲಿಟರಿಯಲ್ಲಿ ಇದರಲ್ಲಿ 80 ವರ್ಷದಿಂದ ಒಂದು 100 ವರ್ಷ ನಾವು ಸೇವೆ ಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿಯವರು. ನಮಗೆ ಹರಪನಹಳ್ಳಿಯಲ್ಲಿ ಚಿಲ್ಲಿ ಫ್ಯಾಮಿಲಿ, ಬುಗ್ಗಿ ಫ್ಯಾಮಿಲಿ ಅಂತ ಹೇಳ್ತಾರೆ. ಅಂದರೆ ಚಿಲ್ಲಿ ಫ್ಯಾಮಿಲಿ ಅಂದರೆ ಪೊಲೀಸ್ ಫ್ಯಾಮಿಲಿನೇ ಅಂತ ನಮಗೆ ಗುರ್ತನೆ ಮಾಡೋದು. ದಿಸ್ ಈಸ್ ಅನ್ಫಾರ್ಚುನೇಟ್. ಏನಾಗಿದೆ ಅಂದರೆ ನಮ್ಮ ಫ್ಯಾಮಿಲಿಯವರೇ ಪೊಲೀಸ್ ಕೈಯಲ್ಲಿ ಈ ಥರ ಮರಣಾಂತರ ಆಗಿದ್ದು ವೆರಿ ಅನ್ಫಾರ್ಚುನೇಟ್. ಭಾಳ ದುಃಖದಿದ್ದು. ಮನೆಯಲ್ಲಿ ನಡೆದಿತ್ತು ಪತ್ನಿಯೊಂದಿಗೆ ಸಣ್ಣ ಜಗಳ. ಗಂಡನ ವಿರುದ್ಧ ದೂರನ್ನ ನೀಡಿದ ಪತ್ನಿ. ಮೃತ ಖಲೀಲ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ. ಮನೆಯಲ್ಲಿ ಪತ್ನಿಯೊಂದಿಗೆ ಜಗಳ ಮಾಡಿಕೊಂಡಿದ್ದ. ಜಗಳ ತಾರಕಕ್ಕೆ ಹೋಗುತ್ತಿದ್ದಂತೆ ಮೃತನ ಪತ್ನಿ ಪೊಲೀಸರಿಗೆ ದೂರನ್ನ ನೀಡಿದ್ಲು. ನೋಡಿ, ಅದೇ ದಿನ ರಾತ್ರಿ ಪೊಲೀಸರು ಖಲೀಲನನ್ನ ಹಗರಿಬೊಮ್ಮನಹಳ್ಳಿ ಠಾಣೆಗೆ ಕರೆತಂದಿದ್ರು. ಆದ್ರೆ ಕಸ್ಟಡಿಯಲ್ಲಿದ್ದಾಗಲೇ ಖಲೀಲ ಮೃತಪಟ್ಟಿದ್ದ. ಮೃತನ ಬೆನ್ನು ಹಾಗೂ ತಲೆಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿತ್ತು. ಮೃತನ ದೇಹದ ಮೇಲಿನ ಗಾಯದ ಗುರುತುಗಳು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು. ವಿಚಾರಣೆ ನೆಪದಲ್ಲಿ ಪೊಲೀಸರು ಖಲೀಲ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ, ಕೊಲೆ ಮಾಡಿದ್ದಾರೆಂದು ಕುಟುಂಬಸ್ಥರು ಆರೋಪಿಸೋದು ಹೀಗೆ. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತಾರಂತ ನಮಗೆ ನಂಬಿಕೆ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಫ್ಯಾಮಿಲಿ ಆಗೋದ್ರಿಂದ ನಾವು ಲೀಗಲಿ ಏನಾಗ್ತಿದೆ ಅದೆಲ್ಲ ಏನು ಲೀಗಲ್ ಆಗಿ ಏನು ಕಂಪ್ಲೇಂಟ್ ಇದೆ ಅದೆಲ್ಲ ಪ್ರೊಸೀಜರ್ ಮಾಡ್ತಿದ್ದೀವಿ. ಇತ್ತ ಪೊಲೀಸರು ಖಲೀಲನಿಗೆ ದಿಢೀರಂತ ಪೀಡ್ಸ್ ಬಂದು ಮೃತಪಟ್ಟಿದ್ದಾನೆ ಎಂದು ಸಾಬೂಬು ನೀಡುತ್ತಿದ್ದಾರೆ. ಆದ್ರೆ ಪೀಡ್ಸ್ ಬಂದಿದ್ದರೆ ದೇಹದ ಮೇಲೆ ಇಷ್ಟೊಂದು ತೀವ್ರ ಸ್ವರೂಪದ ಗಾಯಗಳು ಹೇಗೆ ಸಾಧ್ಯ? ಇಂಥ ಕುಟುಂಬಸ್ಥರು ಮತ್ತು ಸಾರ್ವಜನಿಕರ ಪ್ರಶ್ನೆಗೆ ಪೊಲೀಸರ ಬಳಿ ಸೂಕ್ತ ಉತ್ತರಗಳಿಲ್ಲ. ನೋಡಿ, ಲಾಕಪ್ ಡೆತ್ ನ್ಯೂಸ್ ತಿಳಿಯುತ್ತಿದ್ದಂತೆ ಹಗರಿಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಮೃತನ ಸಂಬಂಧಿಕರು ಹಾಗೂ ನೂರಾರು ಸಾರ್ವಜನಿಕರು ಜಮಾಯಿಸಿದ್ದಾರೆ. ತಪ್ಪಿತಸ್ಥ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ದಿಢೀರ್ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಜನರಲ್ಲಿ ಕಾಡೋದಕ್ಕೆ ಶುರುವಾಗಿದೆ. ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಲಾಗಿದೆ. ಸರ್, ಬೆಳಗಿನ ಜಾವ ಫೋನ್ ಬಂತು, ನಮ್ಮ ತಮ್ಮ ಡೆತ್ ಆಗಿದ್ದಾರೆ ಅಂತ ಹೇಳಿ. ಅದು ಪೊಲೀಸ್ ಸ್ಟೇಷನ್ನಲ್ಲಿ ಆಗಿತ್ತೋ ಗೊತ್ತಿಲ್ಲ. ಮಹಿಳೆ ಯಾರಾದ್ರೂ ಕುಡಿತಾರೆ, ಎಲ್ಲರೂ ಇಲ್ಲಂಗಿಲ್ಲ, ಕುಡ್ದಿದ್ದಾರೆ ಅಂತ ಹೇಳಿ ಇದು ಮಾಡಿ ಸ್ಟೇಷನಿಗೆಲ್ಲ ಕಂಪ್ಲೀಟ್ ಕೊಟ್ಟರು. ರಕ್ಷಣೆ ಕೊಡೋಕ್ಕೋಸ್ಕರ ಇದು ಪೊಲೀಸ್ ಸ್ಟೇಷನ್ ಇರೋದು. ಯಾರಾದರೂ ಅಲ್ಲಿ ರಕ್ಷಣೆ ಕೊಡೋಕ್ಕೆ ಕಳಿಸಿರ್ತಾರೆ. ಮತ್ತೆ ಏನಾದ್ರು ಮತ್ತೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟು ಒಂದು ಸ್ವಲ್ಪ ಸರಿ ಮಾಡಿ ಕಳಿಸ್ರಿ. ಹೀಗೆ ದೂರ ಕೊಟ್ಟಿರ್ಬೋದು. ಹೆಣ್ಮಗಳ ರಕ್ಷಣೆ ಕೊಡಲಿ ಅಂತ ಬೆಳಿಗ್ಗೆ ಮತ್ತೆ ಅವ್ರು ಕುಡ್ದಾರ ಅಂತ ಹೇಳಿದರೆ ಸರಿ ಆಗ್ಬೋದು. ಘಟನೆಯ ಗಂಭೀರತೆಯನ್ನ ಅರಿತು ಸ್ಥಳಕ್ಕೆ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾನ್ವಿ ಹಾಗೂ ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವರು ಸಾಯಮಠನು ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿರುವಂತಹ ರಾತ್ರಿ ಕರ್ತವ್ಯ ಮಾಡುವಂತಹ ಅಧಿಕಾರಿಗಳು ಅವರೇ ಹೊಡೆದು ಸಾಯಿಸಿದ್ದಾರೆ ಅಂತ ಮಾಹಿತಿ. ಅದ್ರ ಸತ್ಯಾಗ್ರಹ ಯಾವ್ದನ್ನು ಗೊತ್ತಿಲ್ಲ. ತನಿಖೆ ಆದ್ರೆ ಅದ್ರ ಬಗ್ಗೆ ಮಾಹಿತಿ ಬಂದ್ಮೇಲೆ ನಮಗೆ ಏನಾದ್ರು ನಮಗೆ ಗೊತ್ತಾಗುತ್ತೆ. ಈಗ ಬೇಲಿನ ಎದ್ದು ಹೊಲ ಮೇದ್ರೆ ಯಾರ ಹತ್ರ ಹೋಗ್ಬೇಕು ನಾವು? ಯಾರು ನಮಗೆ ರಕ್ಷಣೆ ಕೊಡ್ತಾರೆ? ಸಾಮಾನ್ಯ ಜನ ದುಡ್ತಿನ ಅದು ಕಾರ್ಮಿಕ, ಕಟ್ಟಡ ಕಾರ್ಮಿಕ. ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಒಂದು ವೇಳೆ ಪೊಲೀಸ್ ಸಿಬ್ಬಂದಿ ತಪ್ಪಿತಸ್ಥರೆಂದು ಕಂಡು ಬಂದ್ರೆ ಅವರ ವಿರುದ್ಧ ದಾಕ್ಷಿಣ್ಯವಿಲ್ಲದೆ ಕ್ರಮ ಜರುಗಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಆದ್ರೆ ಸದ್ಯ ಪೀಡ್ಸ್ ಬಂದವನು ಸಾಯೋದಕ್ಕೆ ಹೇಗೆ ಸಾಧ್ಯ? ಆರೋಗ್ಯವಾಗಿದ್ದ ವ್ಯಕ್ತಿಯ ಮೇಲೆ ಗಾಯದ ಗುರುತುಗಳು ಬಂದಿದ್ದ ಹೇಗೆ? ಅಸಲಿಗೂ ಲಾಕಪ್ ಡೆತ್ ನಡೀತಾ? ಈ ಎಲ್ಲದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ.
ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.